ಒಬ್ಬ ಹೆಸರಾಂತ ಮಹಾನ್ ಕಲಾವಿದ ವಿಷ್ಣುದಾದ ಹಾಗೂ ಬಾಲಕೃಷ್ಣ ಅವರ ಸ್ಮಾರಕಕ್ಕೆ ಹೋಗ್ತಾ ಇದ್ದೀನಿ. ಇದೊಂದು ಚಿಕ್ಕ ವಿಲಾಗ್. ಇವತ್ತು ಅಭಿಮಾನ್ ಸ್ಟುಡಿಯೋ ಬಂದಿದ್ದೀನಿ. ಅದು ಬೆಂಗಳೂರಿನಿಂದ ಕೆಂಗೇರಿಯಿಂದ 2 ಕಿಲೋಮೀಟರ್ ಮುಂದ್ಗಡೆ ಇದೆ. ಅಭಿಮಾನ್ ಸ್ಟುಡಿಯೋ ನೀವು ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊಂಡ್ಬಿಡಿ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಅಂಕೋಲಾ ಫ್ರಮ್ ಉತ್ತರ ಕನ್ನಡ. ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ. ಬೆಂಗಳೂರು ಬಂದು ಆಲ್ರೆಡಿ 1 ವೀಕ್ ಆಗ್ತಾ ಇದೆ. ಏನಂತ ಅಂದರೆ, ವಿಷ್ಣುದಾದ ಅವರ ಪುಣ್ಯಭೂಮಿ, ವಿಷ್ಣುದಾದ ಅವರ ಸ್ಮಾರಕ ಅಭಿಮಾನ್ ಸ್ಟುಡಿಯೋದಲ್ಲಿದ್ದೀನಿ. ಈ ಅಭಿಮಾನ್ ಸ್ಟುಡಿಯೋ ಮೇಲೆ ಒಂದು ವಿಡಿಯೋ ಮಾಡೋಣ, ಒಂದು ವ್ಲಾಗ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ವಿಷ್ಣುವರ್ಧನ್ ಅಭಿಮಾನಿಯವರಾಗಿದ್ದರೆ, ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಈ ವಿಡಿಯೋ ನೀವು ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ತುಂಬ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಈ ಮಹಾನ್ ನಟನ ಸ್ಮಾರಕ. ವಿಷ್ಣುದಾದ ಅವರು ತೀರ್ಕೊಂಡಿದ್ದು 2009 ಡಿಸೆಂಬರ್ 30. ಹಿಂದಿನ ದಿನ ಖ್ಯಾತ ಗಾಯಕ ಸಿ ಅಶ್ವಥ್ ಅವರು ತೀರ್ಕೊಂಡಿದ್ರು. ಅಟ್ ದಟ್ ಟೈಮ್ ಐ ಆಮ್ ಇನ್ 6th ಕ್ಲಾಸ್, 6ನೇ ತರಗತಿ ಓದ್ತಾ ಇದ್ದೆ.
ಅದೇನಾಯ್ತೇನೋ ಅನ್ಎಕ್ಸ್ಪೆಕ್ಟೆಡ್ ಒಂದೇ ಸಾರಿ ಅವರು ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರ್ಕೊಂಡ್ರು ವಿಷ್ಣುದಾದ. ಅವರು 200 ಸಿನಿಮಾಗಳಲ್ಲಿ ನಟಿಸಿದ್ರು. ಅವರ ಪ್ರಖ್ಯಾತ ಸಿನಿಮಾಗಳಂತಂದ್ರೆ ನಾಗರಹಾವು, ಭೂತಯ್ಯನ ಮಗ ಅಯ್ಯು, ಯಜಮಾನ, ವೀರಪ್ಪ ನಾಯಕ, ಗಂಧದ ಗುಡಿ, ಕಾರ್ಮಿಕ ಕಳ್ಳನಲ್ಲ, ಹಾಗೆ ಸ್ನೇಹಿತರ ಸವಾಲ್, ಬಂಧನ, ಮುತ್ತಿನ ಹಾರ, ಇದೇ ತರ ಸುಮಾರು ಮೋರ್ ದೆನ್ 150ಕ್ಕಿಂತ ಹೆಚ್ಚು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ಏಕೈಕ ಭಾರತೀಯ ಲೆಜೆಂಡರಿ ಆಕ್ಟರ್ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವತ್ತು ವಿಷ್ಣುವರ್ಧನ್ ಅವ್ರ ಮೇಲೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಚಾನ್ಸ್ ಸಿಕ್ಕಿರೋದು ನನ್ನ ಅಣ್ಣನಿಂದ. ನನ್ನ ಅಣ್ಣ ಸಚಿನ್ ಅಣ್ಣ ಇಲ್ಲಿ ಕರ್ಕೊಂಡು ಬಂದ, ಸೊ ನಾನು ಆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ನೋಡಿಲ್ಲ ಅಂತಂದ್ರೆ, ನೀವು ನೋಡಿದ್ರೆ ಓಕೆ, ಬಟ್ ನೋಡಿಲ್ಲ ಅಂತಂದ್ರೆ ಒಂದ್ಸರಿ ತೋರಿಸ್ತೀನಿ, ನೋಡ್ತಾ ಇರಿ. ಪ್ರಖ್ಯಾತ ರಂಗಭೂಮಿ ಕಲಾವಿದರಾಗಿದ್ದರು. ನ್ಯಾಷನಲ್ ಕಾಲೇಜ್ನಲ್ಲಿ BSc ಮುಗಿದ ಮೇಲೆ ಪುಟ್ಟಣ್ಣ ಕಣಗಾಲ್ ಅವರ ಒಂದು ಚಿತ್ರ ನಾಗರಾವುಗೆ ಹೀರೋ ಹುಡುಕ್ತಾ ಇರ್ತಾರೆ. ಅವಾಗ ಆಯ್ಕೆಯಾದ ಒಬ್ಬ ಹ್ಯಾಂಡ್ಸಮ್ ಯುವಕ ಅಂತಂದ್ರೆ ವಿಷ್ಣುದಾದ. ವಂಶವೃಕ್ಷ ಸಿನಿಮಾ ಆದ್ಮೇಲೆ ಅವರಿಗೆ ನೆಕ್ಸ್ಟ್ ಆಫರ್ ಬಂದಿದೆ ನಾಗರಾವುನಿಂದ ಅವ್ರ ಕರಿಯರ್ ಬಿಲ್ಡ್ ಆಗ ಹೋಗುತ್ತೆ. ನಾಗರಾವ್ ಆದ್ಮೇಲೆ ಸುಮಾರು ಮೋರ್ ದೆನ್ 20-25 ಸಿನಿಮಾದಲ್ಲಿ ಆಕ್ಟ್ ಮಾಡಿ ಸಖತ್ ಹಿಟ್ ಅನ್ನು ಕೊಡ್ತಾರೆ. ಅದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ 150ನೇ ಸಿನಿಮಾ ಗಂಧದ ಗುಡಿ ಸಿನಿಮಾ ಕೂಡ ಇವ್ರಿಗೆ ಆಫರ್ ಬರುತ್ತೆ. ಅದು ಒಂದು ಮಲ್ಟಿ ಸ್ಟಾರ್ ಸಿನಿಮಾ. ಅದಾದ್ಮೇಲೆ ಅದು ವಿವಾದಕ್ಕೆ ಕಾರಣವಾಗುತ್ತೆ. ಅದು ಕೆಟ್ಟ ಮನಸ್ಸಿನ ಅಭಿಮಾನಿಗಳಿಂದ ಮಾತ್ರ. ಸ್ವತಃ ವಿಷ್ಣುದಾದ ಅವರು ಏನೂ ತಪ್ಪು ಮಾಡಿರೋದಿಲ್ಲ ಅಂತ ಸ್ವತಃ ಬಿ ಗಣಪತಿ ಅವರು ವೀಕೆಂಡ್ ವಿತ್ ರಮೇಶ್ ನಲ್ಲಿ ಹೇಳಿದ್ರು. ನೀವು ಈ ಸ್ಮಾರಕ ನೋಡಿಲ್ಲ ಅಂತಂದ್ರೆ ಈಗ ಒಂದ್ಸರಿ ನೋಡ್ಕೊಂಡ್ಬಿಡಿ. ಇಲ್ಲೇ ಅವ್ರ ಚಿರನಿದ್ರೆಗೆ ಜಾರಿದ್ದಾರೆ. ಈ ಅಭಿಮಾನ್ ಸ್ಟುಡಿಯೋನ ಕನ್ಸ್ಟ್ರಕ್ಷನ್ ಮಾಡಿದವರು ಹಿರಿಯ ಹಾಸ್ಯ ನಟ ಬಾಲಕೃಷ್ಣ ಅವರು. ಬಾಲಕೃಷ್ಣ ಸರ್ ಅವರ ಸಮಾಧಿನೂ ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ. ಅದು ನಾನು ನಿಮಗೆ ತೋರಿಸ್ತೀನಿ. ಈಗ ಸುಮಾರು ಜನ ಬರ್ತಾ ಹೋಗ್ತಾ ಇರ್ತಾರೆ. ಈಗ ಮೊನ್ನೆ ತಾನೇ ನಾನು ವಿಷ್ಣುವರ್ಧನ್ ಅವ್ರದ್ದು, ಅಂಬರೀಷ್ ಅವ್ರದ್ದು, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಮಾಧಿ ನೋಡ್ಕೊಂಡು ಬಂದೆ. ಅವರಿಬ್ಬರು ಆ ಮಹಾನಟರ ಸಮಾಧಿ ಕಂಪೇರ್ ಮಾಡಿದರೆ ಇದು ತುಂಬ ಬಡತನದಿಂದ ಕೂಡಿದೆ. ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಅದೊಂದೇ ನನಗೆ ಬೇಜಾರು ಅನಿಸ್ತು. ಬಿಕಾಸ್ ಹಿ ಈಸ್ ಒನ್ ಆಫ್ ದ ಲೆಜೆಂಡರಿ ಆ್ಯಕ್ಟರ್. ಬೇರೆ ನಟರ ಸಮಾಧಿ ಕಂಪೇರ್ ಮಾಡಿದರೆ ಎಲ್ಲ ತುಂಬ ಗಾರ್ಡನ್ನು, ಹಾಗೆ ಉದ್ಯಾನವನ ಥರ, ಹಾಗೆ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಟೈಟ್ ಸೆಕ್ಯೂರಿಟಿ ವ್ಯವಸ್ಥೆ, ಹಾಗೆ ಒಳ್ಳೆ ಗೇಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಬಟ್ ವಿಷ್ಣುದಾದ ಅವ್ರ ಸಮಾಧಿಯಲ್ಲಿ ಈ ಥರ ಅವ್ರ ಥರ ಯಾವುದು ಕಾಣಿಸ್ತಾ ಇಲ್ಲ. ಅದೇ ಥರ ಎಲ್ಲ ನಟರ ಥರನೂ ಇವ್ರದ್ದು ಒಂದು ಇಂಪ್ರೂವ್ಮೆಂಟ್ ಆಗಬೇಕು. ಇನ್ನೊಂದು ಅಂತಂದರೆ ತುಂಬ ಸಿಂಪಲ್ ಆಗಿ ಮಾಡಿಬಿಟ್ಟಿದ್ದಾರೆ. ಇವರೊಬ್ಬರು ಶ್ರೀಮಂತ ನಟ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಏನಂತ ಅಂದರೆ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ನನ್ನ ಒಂದು ಇಚ್ಛೆ, ಇದು ನನ್ನ ಒಂದು ಕೋರಿಕೆ. ಈಗಾಗಲೇ ಅಭಿಮಾನಿಗಳು ಹೆಚ್ಚಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದು ದಟ್ ಈಸ್ ಸೆಕೆಂಡರಿ. ಅದೇನು ಮಾಡ್ತಾರೋ ಸರ್ಕಾರಕ್ಕೆ ಬಿಟ್ಟಿದ್ದು. ಬಟ್ ಇನ್ನೂ ಚೆನ್ನಾಗಿ, ಇನ್ನೂ ಶ್ರೀಮಂತವಾಗಿ ಇವರ ಒಂದು ಸಮಾಧಿಯನ್ನು, ಇವರ ಒಂದು ಪುಣ್ಯಭೂಮಿಯನ್ನು ಅಭಿವೃದ್ಧಿಗೊಳಿಸಬೇಕು. ಅಷ್ಟಾದರೆ ಇನ್ನೂ ಚೆನ್ನಾಗಿರುತ್ತೆ. ಅಭಿಮಾನ್ ಸ್ಟುಡಿಯೋದಲ್ಲೇ ಇದೆ.
ಹಾಗೆ ಇದು ಇವರ ಒಂದು ಪುಣ್ಯಭೂಮಿ. ನೀವು ನೋಡ್ಬೋದು, ಕೆಂಗರಿಯಿಂದ ಒಂದು 5 ನಿಮಿಷ ನಡೆದ್ರೆ ಸಿಗತ್ತೆ. ಹೀಗೆ ಇಲ್ಲೇ ಮುಂದೆ ನೋಡಿ ಪಕ್ಕದಲ್ಲಿ ಬಾಲಕೃಷ್ಣ ಅವ್ರದ್ದು ಕೂಡ ಇಲ್ಲಿ ಸಮಾಧಿ ಇದೆ, ಪುಣ್ಯಭೂಮಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ. ಮುಂದ್ಗಡೆ ಹಾಸ್ಯ ನಟ, ಮಹಾನ್ ರಂಗಭೂಮಿ ಕಲಾವಿದ, ಅಭಿಮಾನ್ ಸ್ಟುಡಿಯೋದ ಸ್ಥಾಪಕ ಬಾಲಕೃಷ್ಣ ಅವರ ಒಂದು ಸ್ಮಾರಕ ಕೂಡ ಅಲ್ಲಿ ಇದೆ. ಪತಿ ಪತ್ನಿಯವರು ಚಿರನಿದ್ರೆಗೆ ಜಾರಿರುವಂಥ ಒಂದು ಸ್ಮಾರಕ ಇಲ್ಲಿದೆ, ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ. ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಇದು ಮಹಾನ್ ಹಾಸ್ಯ ನಟ, ಮಹಾನ್ ರಂಗಭೂಮಿ ಕಲಾವಿದ, ಮಹಾನ್ ಚಿತ್ರನಟ ಶ್ರೀ ಬಾಲಕೃಷ್ಣ ಅವರ ಒಂದು ಸ್ಟುಡಿಯೋ, ಬಾಲಕೃಷ್ಣ ಅವರ ಒಂದು ಸ್ಮಾರಕ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ. ದಂಪತಿಗಳು ಒಟ್ಟಾಗಿ ಇಲ್ಲಿದ್ದಾರೆ. ನೋಡಲಿಲ್ಲ ಅಂದರೆ ಮತ್ತೊಂದು ಸರಿ ಕಾಣಲಿಲ್ಲ ಅಂದರೆ ನೋಡ್ಕೊಂಬಿಡಿ. ಇದು ಬಾಲಣ್ಣ ಅವರ ಸ್ಮಾರಕ. ಇಲ್ಲಿ ನೋಡಿ, ಮುಂದೆನೇ ವಿಷ್ಣುದಾದ ಅವ್ರ ಸ್ಮಾರಕ ಇದೆ. ಇದು ಅಭಿಮಾನ್ ಸ್ಟುಡಿಯೋ ಸೆಟ್. ನೀವು ಕಂಡಿಲ್ಲ ಅಂದರೆ ಮತ್ತೊಂದು ಸರಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ಇಲ್ಲಿ ನೋಡಿ ಅಲ್ಲಿ ನನಗೆ ಅಲ್ಲೇ ಕಾಣ್ತಾ ಇದೆ ವಿಷ್ಣುದಾದ ಅವರ ಸ್ಮಾರಕ, ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇವೆಲ್ಲ ಶೂಟಿಂಗ್ ಸೆಟ್ಸು. ಶೂಟಿಂಗ್ ಮಾಡೋದಕ್ಕೆ, ಫೈಟ್ ಸೀನ್ಗೆ, ಲೀಡ್ ಸೀನ್ಗೆಲ್ಲ ಈ ಸ್ಟುಡಿಯೋದಲ್ಲೇ ಮಾಡ್ತಾಯಿದ್ರು. ಪಕ್ಕದಲ್ಲಿ ಕಂಠೀರವ ಸ್ಟುಡಿಯೋ ಅಂತ ಇದೆ, ಇದು ಅಭಿಮಾನ್ ಸ್ಟುಡಿಯೋ. ಇಲ್ಲಿ ನೋಡಿ, ಇದು ವಿಷ್ಣುದಾದ ಅವರ ಗುಡಿ ಸ್ಮಾರಕ, ಇದು ಬಾಲಣ್ಣ ಅವ್ರದ್ದು. ಕೆಂಗೇರಿಯಿಂದ ಸ್ವಲ್ಪ ಸಮೀಪನೇ ಇದೆ. ಇದು ಎಲ್ಲ ಸೆಟ್ಸ್, ಇದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇವೆಲ್ಲ ಶೂಟಿಂಗ್ ಸೆಟ್ಸ್. ಇಲ್ಲಿ ನೋಡಿ, ಪಕ್ಕದಲ್ಲಿ SJBRT ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಹಾಗೆ PU ಕಾಲೇಜು ಇದೆ. ಮುಂದೆ ಒಂದು ಉಪೇಂದ್ರ ಅವ್ರ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅದನ್ನು ನೀವು ನೋಡಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ರಾಮಕೃಷ್ಣ ಹುಲಕೋಡು ಅಂತ ಒಬ್ಬ ಬರಹಗಾರರು ಉಪೇಂದ್ರ ಅವ್ರ ಬಗ್ಗೆ ಬರೆದಿರುವಂಥ ಒಂದು ಪುಸ್ತಕದ ಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ವಿಷ್ಣುದಾದ ಅಭಿಮಾನಿಯಾಗಿದ್ದರೆ ನೀವು ಇದನ್ನು ಎಲ್ಲ ಕಡೆ ಶೇರ್ ಮಾಡಿ. ನೋಡಿದ್ರಲ್ಲ, ಇದೇ ಥರ ವೀಡಿಯೋಸ್ಗಳಿಗಾಗಿ ನಿತಿನ್ ಅಂಕೋಲಾ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.